ಇದರಲ್ಲಿ ಗ್ಯಾಸ್ ಇಲ್ಲ ಮರಕ್ಕೆ ಕೊಡಬಂದೆ ಕನ್ನಡ ಭುವನೇಶ್ವರಿಗೆ ಕನ್ನಡ ಭುವನೇಶ್ವರಿಗೆ ಕಡೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸರಿ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಾಳಿಯ ಹಾಗೆ ಹೊರಗಿನ ಮಾತುಗಳ ಮಾತುಗಳೆಲ್ಲ ಮಧುರ ಇದೀಗ ನಮ್ಮ ಕಡೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಜಿಲ್ಲಾ ಸಮ್ಮೇಳನ 21ರ ಜಿಲ್ಲಾ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಈಗಾಗಲೇ ಅದರ ಪರವಾಗಿ ಕಳಸಕ್ಕೆ ಆ ರಥ ಈಗ ಕಳಸಕ್ಕೆ ಆಗಮಿಸಿದೆ. ಇಲ್ಲಿಂದ ಅದು ಮೂಡಿಗೆರೆ ಪ್ರವೇಶ ಆಗ್ತದೆ. ಇವತ್ತು ನಮ್ಮಲ್ಲಿ ಇದರ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನಮ್ಮ ತಹಸೀಲ್ದಾರ್ ಅವರಾದಂತಹ ನವೀನ್ ಕುಮಾರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಎಲ್ಲ ಕನ್ನಡ ಮನಸ್ಸುಗಳು ಇದರೊಂದಿಗೆ ಇದ್ದಾರೆ. ಹಾಗಾಗಿ ತಮಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾ ಇದೀಗ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ನಮ್ಮ ತಹಸೀಲ್ದಾರ್ ಅವರಿಗೆ ನೀಡ್ತಿದ್ದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಕನ್ನಡ ತೇರನ್ನು ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸಿದ್ದೇವೆ. ಹಾಗೂ ಒಂದು ಪೂಜೆಯನ್ನು ನೆರವೇರಿಸಿ ವಿದ್ಯುಕ್ತವಾಗಿ ಈ ಒಂದು ಕಳಸ ತಾಲೂಕಿನಲ್ಲಿ ಚಾಲನೆಯನ್ನು ನೀಡಿದ್ದೇವೆ. ನಾವು ಇವತ್ತು ಎಲ್ಲ ವರ್ಗದವರು ಹಾಗೂ ಮಹಿಳೆಯರು, ಪುರುಷರು, ಪ್ರತಿಯೊಬ್ಬರು ನಾಗರಿಕರು ಕೂಡ ಬಂದಿರೋದು ನಮ್ಮೆಲ್ಲರ ಒಂದು ಖುಷಿಯಾದಂತಹ ಸಂಗತಿ. ಇವತ್ತು ನಾವು ಕನ್ನಡವನ್ನು ಬೆಳೆಸಿ ಈ ದೇಶದಲ್ಲಿ ನೆಕ್ಸ್ಟ್ ಬರುವಂತಹ ಜನರೇಷನ್ಗೆ ಕೂಡ ನಾವು ಏನೇನು ಮೊದಲು ಎಲ್ಲ ಏನು ನಮ್ಮ ಹಿಂದಿನ ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಕನ್ನಡ ಚಲನಚಿತ್ರ ನಟರುಗಳಿರ್ಬೋದು, ಬೇರೆ ಬೇರೆ ಇದಂತಹ ಹೋರಾಟಗಾರ ಇರ್ಬೋದು, ಅವರೆಲ್ಲ ಏನು ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ಪಂಪ, ಜನ್ನ, ರಾಘವಾಂಕ ಇವರೆಲ್ಲ ಸಾಹಿತ್ಯದ ಮೂಲಕ ಕನ್ನಡವನ್ನು ಯಾವ ಥರ ಬೆಳಗಿದ್ದಾರೆ. ರಾಜರು, ಮಹಾರಾಜರು, ರಾಷ್ಟ್ರಕೂಟ, ಕದಂಬ, ಚಾಲುಕ್ಯ, ಹೊಯ್ಸಳ ಈ ಎಲ್ಲ ರಾಜಮನೆತನದವರು ಕೂಡ ನಮ್ಮ ಕನ್ನಡತನವನ್ನು ಏನು ಶ್ರೀಮಂತಗೊಳಿಸಿ ಐತಿಹಾಸಿಕವಾಗಿ ನಮ್ಮಲ್ಲಿ ಏನು ಆ ಬೇರುಗಳು ಇವತ್ತಿಗೂ ಕೂಡ ಬೆಳೆದು ಒಂದು ಹೆಮ್ಮರವಾಗಿ ವಿಶ್ವಾದ್ಯಂತ ಇವತ್ತು ತಾವು ಗಮನಿಸಿರ್ಬೋದು. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಕನ್ನಡ ಸಂಘಟನೆಗಳು ಇವತ್ತು ಕೂಡ ಚಾಲ್ತಿಯಲ್ಲಿದ್ದು ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಕನ್ನಡದ ಒಂದು ಭಾಷೆ, ನಾಡು, ನುಡಿ, ಸಂಸ್ಕೃತಿ ಇವೆಲ್ಲನೂ ಕೂಡ ಎಲ್ಲರೂ ಕೂಡ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಕೂಡ
ನಾವೆಲ್ಲರೂ ಕೂಡ ನಾವು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಕಳಸ ತಾಲೂಕಿನಲ್ಲಿ ನಿನ್ನೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯ ನುಡಿ ಭಾಷೆ ಜಲಕ್ಕೋಸ್ಕರ ಯಾವುದೇ ಕೆಲಸ ಇದ್ರೂ ಕೂಡ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಕನ್ನಡ ಸಾಹಿತ್ಯ ರಥಯಾತ್ರೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಕಳಸದಲ್ಲಿ ನಡೆದಂಥ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ಜ್ಞಾಪಿಸಿಕೊಳ್ತಾ ಈಗ ಕಡೂರಿನಲ್ಲಿ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಅಂಗವಾಗಿ ಕನ್ನಡ ಸಾಹಿತ್ಯ ರಥಯಾತ್ರೆ ಆಸಂತಿ ನಾಡಿನಿಂದ ಕಳಸ ಸಾವಿರಕ್ಕೆ ಬಂದಿದೆ. ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಕಳಸ ಸೀಮೆಯ ಕಳಸ ತಾಲೂಕಿನ ದಂಡಾಧಿಕಾರಿಗಳು ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಸತೀಶ್ ಮತ್ತು ನಾವೆಲ್ಲರೂ ಸೇರಿಕೊಂಡು ಅದನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಂಡಿದ್ದೀವಿ. ಈ ರಥಯಾತ್ರೆ ಇಲ್ಲಿಂದ ಮುಂದಕ್ಕೆ ಮೂಡಿಗೆರೆ ಮತ್ತು ಚಿಕ್ಕಮಗಳೂರಿಗೆ ಹೋಗಿ ಜನಗಳಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿಕೊಂಡು ನಾಡ್ದು ಕಡೂರಿನಲ್ಲಿ ಸಂಪನ್ನವಾದ 10, 11, 12ನೇ ತಾರೀಕು ಹೆಚ್ಚಿನ ಜನಗಳನ್ನು ಬರಮಾಡಿಕೊಳ್ಳಿಕ್ಕೆ ಆಕರ್ಷಕವಾಗಿ ಇಂಥ ರಥಯಾತ್ರೆ ಆಗಲಿ ಅಂತ ಕಾರ್ಯಿಸ್ತಾ ತಾವೆಲ್ಲರೂ ಕೂಡ ನಾಡ್ದು 10, 11, 12ಕ್ಕೆ ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಅಂತ ಸ್ವಾಗತ ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತೋರಿಸ್ತೇನೆ. ನಮಸ್ಕಾರ. ಈಗ ನಮ್ಮ ಕಾರ್ಯಾಧ್ಯಕ್ಷರಾದ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಅವರು ಎರಡು ಮಾತಾಡಬೇಕು ಅಂತ. ಶ್ರೀ ಕಟಾಯ ಭುವನೇಶ್ವರಿಗೂ ಕಡೂರು ನಡೆಯುವ 21ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ರಥ ನಮ್ಮ ಶೃಂಗೇರಿಯಿಂದ ಕಳಸಕ್ಕೆ ಹಾಗಾಗಿ ಇಲ್ಲಿಗೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರು, ನಮ್ಮ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು ಮಾಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾಡಿದ್ದು 21ನೇ ಸಾಹಿತ್ಯ ಸಮ್ಮೇಳನ ಚೆಂದಾಗಿ ನಡೀಲಿಲ್ಲ ಪ್ರಾರ್ಥನೆ ಮಾಡ್ತೀನಿ. ನಾನು ಹೇಳ್ತೀನಿ. ಕಡೂರಿನಲ್ಲಿ ನಡೆಯುತ್ತಿರುವ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮೂರಿನ ಎಲ್ಲ ಕನ್ನಡದ ಮನಸ್ಸುಗಳ ಶುಭಾಶಯಗಳನ್ನು ಕೋರ್ತಾ ನಾವು ಈ ತೇರನ್ನು ಬರಮಾಡಿಕೊಂಡು ಹಾಗೆ ನಾವು ಅವರಿಗೆ ಶುಭವನ್ನು ಕೋರಿ ಈ ತೇರನ್ನು ಬೀಳ್ಕೊಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಇದು ಈ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಬರೀ ಘೋಷಣೆಗಳಿಗೆ ಸಮ್ಮೇಳನಗಳಿಗೆ ಇದಕ್ಕೆ ಮಾತ್ರ ನಮ್ಮ ಚಟುವಟಿಕೆಗಳು ಸೀಮಿತವಾಗದೆ ಇದು ಕಾರ್ಯರೂಪದಲ್ಲಿ ಕನ್ನಡದ ಬೆಳವಣಿಗೆಗೆ ಸಹಕಾರಿಯಾಗಿ ನಾನು ಆಶಿಸ್ತೇನೆ. ಒಂದು ಗಾದೆ ಮಾತು ಉಂಟು, ಹೊಳೆಯ ತನಕ ಓಟ ದೊರೆಯ ತನಕ ದೂರು ಅಂತ. ಇವತ್ತು ಕಳಸ ತಾಲೂಕಿನ ಕಂದಾಯ ಇಲಾಖೆ ಕಳೆದ ತಾಯಿ ತಹಶೀಲ್ದಾರರು ದೊರೆಗಳು ಬಂದಿದ್ದಾರೆ, ಇವತ್ತಿನ ದೊರೆಯವರೇ. ಅವ್ರು ಹೇಳಿದರೆ ಕನ್ನಡಕ್ಕೆಲ್ಲ ನಾನು ಬೆಂಬಲ ಕೊಡ್ತೀನಿ ಬೆಳವಣಿಗೆಗೆ ಅಂತ. ಅವರ ಅವಧಿಯಲ್ಲಿ ನಮಗೆ ಇಲ್ಲಿ ಒಂದು ಕನ್ನಡ ಭವನಕ್ಕೆ ಇಲ್ಲಿ ನಮಗೊಂದು ಸೈಟು ಅವರು ತಲುಪಿಸಿಕೊಟ್ಟರೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿ ಅವರು ತಮ್ಮ ಮಾತನ್ನು ಉಳಿಸ್ಕೊಂಡಾಗೆ ಆಗ್ತದೆ. ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದಗಳು ಸರ್, ತುಂಬ ತುಂಬ ಧನ್ಯವಾದಗಳು. ಕಳಸ ತಾಲೂಕಿನ ನಾಡಿದ್ದು 21ನೇ ತಾರೀಕು ಅಲ್ಲಿ ತುಳ್ಕೊಂಡಿದ್ದಾರೆ ನೋಡಿ ಅಲ್ಲಿ ಕನ್ನಡ ಸಾಹಿತ್ಯ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಅಂಗವಾಗಿ ಈಗ ಕಳಸಕ್ಕೆ ಆಗಮಿಸಿರುವ ನಮ್ಮ ಕನ್ನಡ ಸಾಹಿತ್ಯ ರಥಕ್ಕೆ ನಮ್ಮೆಲ್ಲ ಕನ್ನಡದ ಅಭಿಮಾನಿಗಳು ಒಟ್ಟಾಗಿ ಬಹಳ ಸಂತೋಷದಿಂದ ಬರಮಾಡಿಕೊಂಡು ಈಗ ನಾವೆಲ್ಲರೂ ಇಲ್ಲಿ ಒಟ್ಟಾಗಿಬಿಟ್ಟು ಇದಕ್ಕೊಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಒಂದು 21ನೇ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತ ನಮ್ಮ ಕನ್ನಡದ ಮನಸ್ಸುಗಳೆಲ್ಲರೂ ಹಾರೈಸುತ್ತಾ ಈ ಸ್ವಾಗತ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಎಲ್ಲರೂ 21ನೇ ತಾರೀಕಿನ ಈ ಸಾಹಿತ್ಯ ಸಮ್ಮೇಳನಕ್ಕೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಹೋಗೋಣ, ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತಾ ನಮ್ಮ ಈ ಊರಿಗೆ ಆಗಮಿಸಿದ ಎಲ್ಲರಿಗೂ ಅವರ ಹೆಸರುಗಳು ನಾವು ಇಲ್ಲಿ ಹೇಳ್ಕೊಳಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. 3 ಜನ ಆಗಮಿಸಿದ್ದಾರೆ. ನಿಮಗೂ ಸಹ ಅಭಿನಂದನೆಗಳನ್ನ ಹೇಳ್ತಿದ್ದೇವೆ. ಈಗ ನಮ್ಮ ಹಿರಿಯ ಸಾಹಿತಿಗಳಾದ ರಾಧಾಕೃಷ್ಣರವರು ಮಾತಾಡ್ತಾರೆ. ಆದರೂ ಸಹ ಈ ಸಂದರ್ಭದಲ್ಲಿ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಥಯಾತ್ರೆಯನ್ನು ಮೊದಲು ಪ್ರಾರಂಭಿಸಿದ್ದು ಸುಮಾರು 2 ದಶಕಗಳ ಹಿಂದೆ ಹೋರ್ನಾಡಲ್ಲಿ ಪ್ರಾರಂಭವಾದಾಗ ಪ್ರತಿ ತಾಲೂಕಿನಿಂದ ಒಂದೊಂದು ರಥಯಾತ್ರೆಯನ್ನು ಪ್ರಾರಂಭಿಸಿ ಅದು ಹೋರ್ನಾಡದ ತತ್ವವಾಗಿ ಆಗುತ್ತೆ. ಹಾಗೆ ಮೂಡಿಗೆರೆ ತಾಲೂಕಿನಲ್ಲಿ ಮಾಡುವಾಗ ಇಲ್ಲಿ ಅಧ್ಯಕ್ಷರು ಯಾರು ಇಲ್ಲ, ನೀವೇ ಮಾಡಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಕಳಸ ಹೋಬಳಿಯಿಂದ ಒಂದು ರಥಯಾತ್ರೆಯನ್ನು ಪ್ರಾರಂಭಿಸಿ ಅದ್ದೂರಿಯಾಗಿ ಮುಕ್ತಾಯವಾಗಿದ್ದನ್ನು ನಾವು ಇವೆಲ್ಲ ಕಂಡಿದ್ದೇವೆ. ಇವತ್ತು ಪ್ರಾರಂಭಿಸಿದಂಥ ಈ ರಥಯಾತ್ರೆ ಶುಭವಾಗಲಿ. ಈ ಯಾತ್ರೆಯಿಂದ ಜಿಲ್ಲೆಯ ಉದ್ದಗಲಕ್ಕೂ ಸಹ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವಂತಾಗಲಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಈ 21ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಕಳಸದಿಂದ 3 ಜನ ಕನ್ನಡ ಸಿರಿ ಮತ್ತು
ಒಟ್ಟು ಕನ್ನಡ ಸಿರಿಲಿಗೆ ಪ್ರಶಸ್ತಿಗೆ ಅರ್ಹರಾಗ್ತಿದ್ದಾರೆ. ನಾವೆಲ್ಲರೂ ಸಹ ಅಲ್ಲಿ ಭಾಗವಹಿಸಿ ಅವರಿಗೂ ಹೊರಮೆಚ್ಚಿ ನಮ್ಮ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ. ಶ್ರೀಮತಿ ಮಮತಾಜ್ ಬೇಗಂ ಅವರು ಸಿರಿ ಪ್ರಶಸ್ತಿ, ಕನ್ನಡ ಸಿರಿ, ಜಾನಕಿ ಸುಂದರೇಶ್ ಮತ್ತು ಸುದೀಶ್ ಅವರು ಈ ಪ್ರಶಸ್ತಿ ವಿಜೇತ 3 ಜನಕ್ಕೂ ಕಳಸ ಸೇನೆಯ ಎಲ್ಲ ಕನ್ನಡ ಮಂತ್ರಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಅವ್ರಿಗೆ ಕೊಟ್ಬಿಡಿ ಅಣ್ಣ, ಒಳಗಡೆ ಸ್ವಲ್ಪ ದೂರ ನಿಲ್ಲಿ. ಓಕೆ.